ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿದ್ರಿ ಇದಕ್ಕೆ ಈಗ ಏನು ಡಿಸೈನ್ ಮಾಡಿದ್ದೀನಲ್ಲ ಆ ಡಿಸೈನ್ನ ಫಿಲ್ ಮಾಡೋದು ಹೇಗೆ ಅಂತ. ಹಾಗಾಗಿ ಈಗ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ. ಅಲ್ಲ, ಫುಲ್ ವಿಡಿಯೋ ಸ್ಕಿಪ್ ಮಾಡದಂತೆ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈಗ ನೋಡಿ, ಈಗ ಇಲ್ಲಿಂದ ಫಿಲ್ ಮಾಡ್ಕೊಂಡು ಬರೋಣ. ನೀವು ಯಾವುದೇ ಕಲರ್ ಆದ್ರೂ ತಗೋಬೋದು. ಇಂತಿಷ್ಟೇ ಕಲ್ಲರು ಅಂತ ಯಾವುದಿಲ್ಲ, ನಿಮಗೆ ಕಾಂಟ್ರಾಸ್ಟಾಗಿ ಯಾವುದು ಬೇಕು ಅದನ್ನು ತಗೊಂಡು ಇದಕ್ಕೆ ಫಿಲ್ಲಿಂಗ್ ಅಂತಂದರೆ ಏನು, ನಮಗೆ ಲೋಡ್ ಸ್ಟಿಚ್, ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಹೇಳ್ಕೊಟ್ಟಿದ್ನಲ್ವ, ಆ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಈ ಡಿಸೈನ್ ಒಳಗೆ ನಾವು ಅಪ್ಲೈಯನ್ನು ಮಾಡ್ಕೋಬೇಕಾಗತ್ತೆ. ನೋಡಿ, ಇಲ್ಲಿಂದ ಹೀಗೆ ತಂದು ಈಗ ನೋಡಿ ಹೀಗೆ ಇದನ್ನು ಕ್ರಾಸ್ ಮಾಡ್ಕೋತಾ ಇದನ್ನು ಇಲ್ಲಿಂದ ಹೀಗೆ ಮಾಮೂಲಿ ಇದು ಯಾವ ರೀತಿ ಡಿಸೈನ್ ಇದೆ ಅದಷ್ಟು ಡಿಸೈನ್ಸನ್ನು ನೀವು ಫಿಲ್ ಮಾಡ್ಕೋತಾ ಬರಬೇಕಾಗತ್ತೆ. ಡಿಸೈನನ್ನು ನೀವು ಬ್ಲೌಸ್ ವರ್ಕ್ ಮಾಡುವಾಗಲೂ ಕೂಡ ಇದೇ ರೀತಿಯೇ ಅಪ್ಲೈಯನ್ನು ಮಾಡ್ಕೋಬೋದು. ಇದಕ್ಕೆ ಇದೇ ಡಿಸೈನ್ಗೆ ಅಂತ ಏನಿಲ್ಲ, ಪ್ರತಿಯೊಂದು ಡಿಸೈನ್ಗೂ ನಾವು ಮಾಡಬೇಕಾದಂಥದ್ದು ಲೋಡ್ ಸ್ಟಿಚ್ಚನ್ನು ಈ ರೀತಿಯೇ ಫಿಲ್ಲಿಂಗನ್ನು ಮಾಡ್ಕೋಬಹುದು. ಇದು ಬಿಟ್ಟರೆ ನಮಗೆ ಫಿಲ್ಲಿಂಗ್ ಸ್ಟಿಚ್ಚಲ್ಲಿ ಲೋಡ್ ಸ್ಟಿಚ್ ಬಿಟ್ಟರೆ ನಮಗೆ ಫ್ರೆಂಚ್ ನಾಟನ್ನು ಹೇಳ್ಕೊಟ್ಟಿದ್ದೀನಲ್ಲ ಅದು ಬರುತ್ತೆ. ಅದರಲ್ಲೂ ಕೂಡ ನಾವು ಫಿಲ್ಲಿಂಗನ್ನು ಕೂಡ ಮಾಡ್ಕೋಬಹುದು. ನೋಡಿ, ಈ ರೀತಿ ಪ್ರತಿ ಏನಿದೆಯಲ್ಲ ಅದಷ್ಟನ್ನು ನಾವು ಈ ರೀತಿ ಫಿಲ್ಲಿಂಗನ್ನು ಮಾಡಿಕೊಂಡು ಬರೋಣ. ಈ ರೀತಿ ಫಿಲ್ಲಿಂಗನ್ನು ಮಾಡೋದ್ರಿಂದ ಡಿಸೈನ್ ಹೈಲೈಟಾಗೂ ಕಾಣಿಸುತ್ತೆ. ನಿಮಗೆ ನಾನು ಆರಿ ಡಿಸೈನಲ್ಲಿ ಯಾವ ರೀತಿ ಇದನ್ನು ಫಿಲ್ಲಿಂಗ್ ಮಾಡೋದಕ್ಕೂ ಮೊದಲು ನಾವು ಫಸ್ಟು ಡಿಸೈನನ್ನು ನಾವು ಕ್ಲಾರಿಟಿಯಾಗಿ ತೋರಿಸ್ಬೇಕಾದ್ರೆ ಯಾವ ರೀತಿ ಅಂತ ಈ ವಿಡಿಯೋನ ನಾನು ನಿಮಗೆ ಮಾಡಿ ತೋರಿಸಿದ್ದೆ. ನೀವು ಕೇಳಿದರೆ ಇದ್ರ ಫಿಲ್ಲಿಂಗನ್ನು ತೋರಿಸ್ಕೊಡಿ ಅಂತೇಳಿ, ಹಾಗಾಗಿ ಈಗ ಅದ್ರ ಫಿಲ್ಲಿಂಗನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸೇಮ್ ಇದೇ ರೀತಿ ಆ್ಯಸ್ ಇಟ್ ಈಸ್ ನೀವು ಮಾಡ್ಕೋತಾ ಹೋಗಬೇಕು. ನೋಡಿ, ಈ ರೀತಿ ಬರುತ್ತೆ. ಡಿಸೈನ್ ಎಲ್ಲ ಆದ ನಂತರ ಯಾವ ರೀತಿ ಡಿಸೈನ್ ಕಾಣಿಸುತ್ತೆ ಅನ್ನೋದನ್ನು ನೀವು ಕೊನೆವರೆಗೂ ವಿಡಿಯೋನ ನೋಡಬೇಕಾಗತ್ತೆ. ನೋಡಿ, ಈ ರೀತಿ ಫುಲ್ ಫಿಲ್ಲಿಂಗನ್ನು ಕೆಳಗಡೆ ಏನು ಡಿಸೈನ್ ಬರುತ್ತಲ್ಲ ಆ ಡಿಸೈನ್ಗೆ ಫುಲ್ ಈ ರೀತಿ ಫಿಲ್ಲಿಂಗನ್ನು ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ಇವತ್ತಿನ ಟ್ರೆಂಡಿಂಗಲ್ಲಿ ಯಾವ ರೀತಿ ಎಲ್ಲ ಡಿಸೈನ್ಸನ್ನು ನೀವು ಮಾಡ್ಕೋಬೋದು ಅನ್ನೋದಕ್ಕೆ ಪ್ರತಿಯೊಂದು ಕ್ಲಾಸಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ. ಹಾಗಾಗಿ ನೀವು ಕ್ಲಾಸನ್ನು ನೋಡಿ ಕಲಿಬೇಕಾಗತ್ತೆ, ಪ್ರಾಕ್ಟೀಸ್ ಮಾಡ್ಕೋಬೇಕು. ನೀವು ನೋಡೋದಕ್ಕಿಂತ ನೋಡಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ವಿಡಿಯೋನ ಆನ್ ಮಾಡಿ ಇಟ್ಕೊಂಡಿದ್ದಾದ ನಂತರ ನೀವು ನನ್ನ ಜೊತೆಗೆ ನಾನು ಹೇಗೆ ಮಾಡ್ತಿದ್ದೀನಿ ಆ ರೀತಿ ಎಲ್ಲ ಪ್ರಾಕ್ಟೀಸನ್ನು ಮಾಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಡಿಸೈನ್ಸ್ಗಳೆಲ್ಲ ಬಂದುಬಿಡುತ್ತೆ. ನೋಡಿ, ಒಂದು ಸತಿ ಶುರು ಮಾಡಿದ್ರೆ ಇದನ್ನು ಈ ರೀತಿ ಫಿಲ್ಲಿಂಗ್ ಮಾಡ್ಕೊಳ್ಳೋದು. ಅದಾದ ನಂತರ ಮೇಲ್ಗಡೆ ಏನು ಫ್ಲವರ್ ಡಿಸೈನ್ ಇದೆಯಲ್ಲ ಅದನ್ನು ಅಷ್ಟೇ ಡಿಸೈನನ್ನು ಮಾಡ್ಕೊಳ್ಳೋದು. ಫುಲ್ಲು ಫಿಲ್ಲಿಂಗು ನೀಟಾಗಿರುತ್ತೆ. ನಾನೀಗ ಇದಾದಮೇಲೆ ತೋರಿಸ್ತೀನಿ ಇದು ಕೆಳಗಡೆ ಭಾಗ ಯಾವ ರೀತಿ ಬಂತು ಅಂಥೇಳಿ. ಈಗ ನೋಡ್ಬೋದು, ಈ ಬೇಸ್ ಏನಿದೆಯಲ್ಲ ಈ ಬೇಸನ್ನು ನಾನು ಪಿಂಕ್ ಕಲರ್ ದಾರದಲ್ಲಿ ಹಾಕಿದ್ದೀನಿ. ಈಗ ಮೇಲೆ ಬರುವಂಥ ಡಿಸೈನ್ಸನ್ನು ನಾನು ಮೆರೂನ್ ಕಲರ್ ದಾರದಲ್ಲಿ ಹಾಕ್ತಿದ್ದೀನಿ. ಇದನ್ನು ಹೇಗೆ ಫಿಲ್ಲಿಂಗ್ ಮಾಡೋದು ಅಂತ ಈಗ ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಡಿಸೈನ್ಸ್ಗಳಿವೆಲ್ಲ, ನಮಗೆ ತುಂಬಾ ಬ್ರೈಡಲ್ ಲುಕ್ಕನ್ನು ಕೊಡುವಂತಹ ಡಿಸೈನ್ಸ್ ಇದು. ಹಾಗಾಗಿ ನಾನು ಈ ಡಿಸೈನ್ಸ್ಗಳನ್ನು ಹೇಳ್ಕೊಡುವಾಗ ನೀವು ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ನೋಡಿ, ಎಲ್ಲೂ ಅಷ್ಟೇ ಫ್ಲಾಟ್ ಲೋಡ್ ಸ್ಟಿಚ್ಚನ್ನು ಅಪ್ಲೈ ಮಾಡ್ಕೊಳ್ಳೋದು ಅಷ್ಟೇ. ಮಧ್ಯೆ ಒಂದು ಗೆರೆ ಹಾಕ್ಕೊಂಡಿದ್ದೀನಿ, ಯಾಕೆ ಅಂದರೆ ಅರ್ಧ ಫಿಲ್ಲನ್ನು ಮಾಡ್ಕೊಳ್ಳೋಣ, ಆ ಕಡೆ ಬಂದಾಗ ಆ ಕಡೆ ಡಿಸೈನನ್ನು ಫಿಲ್ ಮಾಡ್ಕೋಬೇಕು, ಅದಕ್ಕೋಸ್ಕರ. ನೋಡಿ, ತುಂಬಾ ಈಸಿ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿಕೊಂಡು ಈ ಡಿಸೈನ್ಸ್ಗಳನ್ನೆಲ್ಲ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ, ಈಗಾಗಲೇ ನಾವು ಔಟ್ಲೈನ್ ಕೊಟ್ಟಿರೋದ್ರಿಂದ ಔಟ್ಲೈನ್ ಒಳಗಡೆಗೆ ನಾವು ಫಿಲ್ಲನ್ನು ಮಾಡ್ಕೋಬೇಕಾಗತ್ತೆ. ನಾವು ಡಿಸೈನ್ ಮಾಡುವಾಗ ಏನು ಮಾಡ್ತೀವಿ ನೋಡಿ, ಈ ರೀತಿ ಆದಾಗ ತೆಗೆದು ಬಿಡಬೇಕು.
ತೆಗೆದುಬಿಟ್ಟು ನೆಕ್ಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ, ಔಟ್ಲೈನನ್ನು ನಾವು ಡಿಸೈನ್ ಮಾಡುವಾಗ ಫಸ್ಟ್ ಡಿಸೈನನ್ನು ಮಾಡಿಕೊಂಡು ನಾನೇ ಆಗಲಿ ಯಾರೇ ಆಗಲಿ ಔಟ್ಲೈನನ್ನು ನೆಕ್ಸ್ಟ್ ಕೊಡುವಂಥದ್ದು. ನಾನೇನು ಮಾಡಿದೆ ನಿಮಗೆ ಇದರಲ್ಲಿ ಡಿಸೈನ್ಸನ್ನು ನಾವು ಏನು ಹೇಳ್ತೀವಿ, ಚೈನ್ ಸ್ಟಿಚ್ಚಲ್ಲಿ ಡಿಸೈನ್ಸನ್ನು ಯಾವ ರೀತಿ ನಾವು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಈ ಡಿಸೈನನ್ನು ನಾನು ತೋರಿಸಿದ್ದೆ. ವ್ಯೂವರ್ಸ್ ಒಬ್ಬರು ಕೇಳಿದರು ಇದನ್ನು ಫಿಲ್ ಮಾಡೋದನ್ನು ತೋರಿಸ್ಕೊಡಿ ಅಂತೇಳಿ. ಹಾಗಾಗಿ ಅದು ಹೌದು, ಇದು ನಿಮಗೆ ಹೆಲ್ಪ್ ಆಗಬಹುದು ಅಂತೇಳಿ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಆದಷ್ಟು ವಿಡಿಯೋನ ನೋಡಿ ಇದರ ಸದುಪಯೋಗನ ನೀವು ಪಡ್ಕೋಬೇಕಾಗಿ ಕೇಳ್ಕೊತಾ ಇದ್ದೀನಿ. ನೋಡಿ, ಮಧ್ಯೆ ಗೆರೆ ಎಲ್ಲ ಹಾಕಿದ್ದೀವಲ್ಲ, ಆ ಗೆರೆಗೆ ಹೋಗಿ ಫಿಲ್ ಆಗಬೇಕದು. ಒಂದು ದೊಡ್ಡ ಚೈನು ಮತ್ತೊಂದು ಪುಟಾಣಿ ಚೈನನ್ನು ಹಾಕ್ಕೋಬೇಕು. ಆ ದೊಡ್ಡ ಚೈನು ಲಾಕ್ ಆಗಬೇಕಲ್ಲ, ಹಾಗಾಗಿ ನಾವು ಅಲ್ಲಿಗೊಂದು ಪುಟಾಣಿ ಚೈನನ್ನು ಹಾಕ್ಕೊಳ್ಳುವಂಥದ್ದು. ನಾನು ಡಿಸೈನ್ ಮಾಡುವಾಗ ಎಲ್ಲ ಡಿಸೈನು ನಿಮಗೆ ತೋರಿಸ್ಕೊಡ್ಲಿಕ್ಕೆ ಆಗ್ತಿಲ್ಲ. ಆದಷ್ಟು ಡಿಸೈನ್ ತೋರಿಸ್ಬೇಕು ಅನ್ನುವಂಥದ್ದನ್ನು, ಯಾಕೆಂದರೆ ಎಲ್ಲ ಅರ್ಜೆಂಟಲ್ಲಿ ತಂದು ಬ್ಲೌಸ್ಗಳನ್ನು ವರ್ಕ್ಗೆ ಕೊಡ್ತಾರೆ. ಹಾಗಾಗಿ ನಾನು ಅವ್ರಿಗೆ ಫಿಲ್ ಮಾಡಿ ಆ ಡಿಸೈನ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡೋದಕ್ಕೆ ಟೈಮು ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಬೇಸಿಕಲ್ಲೇ ನಿಮಗೆ ಆ ಬ್ರೈಡಲ್ ಡಿಸೈನನ್ನು ಹೇಗೆಲ್ಲ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇರುವಂಥದ್ದು. ಆದಷ್ಟು ಆದಷ್ಟು ನಾನು ಯಾವ ಫ್ರೀಯಾಗಿ ಒಂದು ಸ್ವಲ್ಪ ಲೇಟಾಗಿ ಕೊಟ್ಟಿರ್ತಾರೆ ನೋಡಿ, ಆ ಡಿಸೈನ್ಸ್ ಮಾಡುವಾಗ ಖಂಡಿತ ನಿಮಗೆ ತೋರಿಸ್ಕೊಡ್ತೀನಿ. ಆ ಪ್ರೆಸರಲ್ಲಿ ನಿಜ ನಿಮಗೆ ಡಿಸೈನನ್ನು ತೋರಿಸ್ಕೊಡ್ಲಿಕ್ಕೆ ಆಗ್ತಿಲ್ಲ. ಯಾಕೆಂದರೆ ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ನಿಮಗೆ ಪ್ರತಿಯೊಂದನ್ನು ನಾನು ನಿಮಗೆ ವಿಡಿಯೋ ಹಾಕೋದಕ್ಕೆ ಆಗ್ತಿಲ್ಲ ನನಗೆ. ಹಾಗಾಗಿ ನಾನು ಬೇಸಿಕಲ್ಲಿ ನಾನು ಯಾವೆಲ್ಲ ಡಿಸೈನೆಲ್ಲ ಮಾಡ್ತೀನಲ್ಲ ಅದರ ಬೇಸಿಕ್ಕನ್ನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಅದನ್ನು ನೀವು ಬ್ಲೌಸ್ಗೆ ಅಪ್ಲೈಯನ್ನು ಮಾಡ್ಕೋಬೋದು. ನಾನು ಮಾಡುವಂಥ ಫ್ರೀ ಹೇಳ್ತಿದ್ನಲ್ಲ, ಟೈಮ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಅಂಥ ವೀಡಿಯೋಸನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ಆ ವಿಡಿಯೋ ಅಂತ ಮಾಡಿದಾಗ ನಾವು ಡಿಸೈನ್ಸ್ದು ಪ್ರತಿಯೊಂದನ್ನು ವಿಡಿಯೋ ಮಾಡಬೇಕಾಗತ್ತೆ. ನನಗೆ ಟೈಮ್ ಅಭಾವದಿಂದ ನಾನು ವಿಡಿಯೋ ಮಾಡಲಿಕ್ಕಾಗ್ತಿಲ್ಲ. ಹಾಗಾಗಿ ಈ ಡಿಸೈನ್ಸ್ಗಳೆಲ್ಲ ಅದರಲ್ಲಿ ಅಪ್ಲೈ ಆಗಿರುತ್ತೆ. ಅದಕ್ಕೋಸ್ಕರನೇ ನಾನು ನಿಮಗೆ ಈ ಡಿಸೈನ್ಸ್ಗಳನ್ನೆಲ್ಲ ತೋರಿಸಿ ಕೊಡ್ತಾ ಇರುವಂಥದ್ದು. ಇಲ್ಲೇನೆಲ್ಲ ಮಾಡ್ತೀವಲ್ಲ ಅದನ್ನೆಲ್ಲ ನಾವು ಡಿಸೈನಲ್ಲಿ ಅಪ್ಲೈಯನ್ನು ಮಾಡ್ಕೊಂಡಿರ್ತೀವಿ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಟೈಮ್ ಸಿಕ್ಕಿದ್ರೆ ಖಂಡಿತ ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆಂದ ಕಾಣ್ತಿದೆ ಡಿಸೈನ್. ಅಲ್ಲೇ ನಿಮಗೆ ಎಷ್ಟು ಚೆಂದ ಕಾಣ್ತಿದೆ ಅಂದರೆ ಫುಲ್ ಫಿಲ್ ಆದ ನಂತರ ನೀವು ನೋಡ್ಬೋದು. ಇದ್ರ ಸುತ್ತ ನಾವು ಏನು ಔಟ್ಲೈನ್ ಚೈನ್ ಸ್ಟಿಚ್ಚನ್ನು ಕೊಟ್ಟಿದ್ದೀವಲ್ಲ, ಆ ಚೈನ್ ಸ್ಟಿಚ್ಚನ್ನು ಬದಲು ನಾವು ಅದಕ್ಕೆ ಬೀಡ್ಸ್ ವರ್ಕ್ ಆದ್ರೂ ಮಾಡ್ಕೋಬೋದು. ಅಥವಾ ನಿಮಗೆ ಹೆವಿ ಬ್ರೈಡಲ್ ಬೇಕನ್ಸಿದ್ರೆ ಸ್ಟೋನ್ ವರ್ಕನ್ನು ನಾನು ಈಗಾಗಲೇ ಹೇಗೆ ಸ್ಟಿಚ್ ಮಾಡೋದು ಅಂತ ಈಗಾಗಲೇ ತೋರಿಸ್ಕೊಟ್ಟಿದ್ದೀನಲ್ಲ, ಆ ಸ್ಟೋನ್ನನ್ನಾದರೂ ಬೇಕಾದರೆ ಇಲ್ಲಿಗೆ ಅಪ್ಲೈ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಇರುತ್ತೆ ನೋಡಿ. ಈ ರೀತಿ ಡಿಸೈನ್ಸ್ ಎಲ್ಲ ಮಾಡೋದ್ರಿಂದ ನಿಮಗೆ ಒಂದು ದಿನಕ್ಕೆ ಇಲ್ಲ ಅಂದ್ರೂ ಒಂದು 3,000-4,000 ರೂಪಾಯಿ ಸಂಪಾದನೆಯನ್ನು ಮಾಡಬಹುದು. ಅಷ್ಟು ನಿಮಗೆ ಇದು ಬೆನಿಫಿಟ್ ಆಗುತ್ತೆ. ಈ ಡಿಸೈನ್ಸ್ಗಳೆಲ್ಲ ತುಂಬಾ ಚೆಂದ ಬರುತ್ತೆ ಫ್ರೆಂಡ್ಸ್. ಇದು ನೋಡೋದಕ್ಕೆ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರಂತೂ ಫಸ್ಟು ಇದು ಟ್ರಯಲ್ ಏನಿದ್ರು ನಿಮ್ಮ ಬ್ಲೌಸ್ಗಳಿಗೆ ನೀವು ಟ್ರಯಲನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಏಕ್ದಮ್ ಬೇರೆಯವರ ಬ್ಲೌಸ್ಗಳಿಗೆ ಟ್ರಯಲ್ ಮಾಡಬೇಡಿ. ಏನೇ ಒಂದು ಹೆಚ್ಚು ಕಡಿಮೆ ಆಗಿ ಒಂದು ತಪ್ಪಾದ್ರೂ ಅದು ನಿಮ್ಮ ಬ್ಲೌಸ್ಗೆ ಆದರೆ ಅದನ್ನು ನೀವೇನೋ ತಪ್ಪನ್ನು ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಏನು ತಪ್ಪು ಮಾಡಿದ್ದೀವಿ ಅಂತ. ಆ ರೀತಿ ಏನಾದ್ರು ತಪ್ಪು ನಿಮಗೆ ಕಂಡು ಬಂದರೆ ಅದನ್ನಲ್ಲೇ ಸರಿ ಮಾಡ್ಕೋಬಹುದು. ಹಂಗೆಲ್ಲ ಮಾಡ್ಕೊಂಡಿದ್ದಾದ ನಂತರ ನೀವು ಬೇರೆಯವರ ನಿಮಗೆ ಇಲ್ಲ ನಾನೆಲ್ಲ ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋವಂಥದ್ದು ಆದಮೇಲೆ ಬೇರೆಯವರ ಬ್ಲೌಸ್ಗಳನ್ನು ಈಸ್ಕೊಂಡು ನೀವು ವರ್ಕನ್ನು ಮಾಡಿ. ಅದಕ್ಕೆ ಏನು ಮಾಡಬೇಕು, ನೀವು ಅಷ್ಟು ಕೆಲಸ ನೀವು ಮಾಡಬೇಕು ಅಂದರೆ ನಿಮಗೆ ಅದರಲ್ಲಿ ಚೆಂದ ಪ್ರಾಕ್ಟೀಸ್ ಇರಬೇಕು. ನೋಡಿ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದು ಬೆಟರಲ್ಲಿ ಬೆಟರ್ ಆಗ್ತಾ ಹೋಗುತ್ತೆ ನಿಮಗೆ ಕೆಲಸ. ಹಾಗಾಗಿ ನೀವೆಷ್ಟು ಚೆಂದ ಪ್ರಾಕ್ಟೀಸ್ ಮಾಡಬೇಕಂದ್ರೆ ನಾನು ಹೇಳ್ಕೊಟ್ಟಿರುವಂತಹ ಡಿಸೈನ್ಸನ್ನು ಈಗ ಅದಕ್ಕೆ ನಾನು ಹೇಳಿದ್ನಲ್ಲ ತುಂಬ ಕೆಲಸದ ಒತ್ತಡ ಇರೋದರಿಂದ
ನಾನು ದಿನ ತಪ್ಪಿ ದಿನ ವೀಡಿಯೋನ ಹಾಕ್ತಿದ್ದೀನಿ. ನಿಮಗೆ ಒಂದು ರೀತಿ ಒಂದು ದಿನ ಟೈಮ್ ಸಿಗುತ್ತೆ ಗ್ಯಾಪು. ಆ ಟೈಮಲ್ಲಿ ನಿನ್ನೆ ಮಾಡಿರುವಂಥ ಏನು ವೀಡಿಯೋ ಮಾಡಿ ಹಾಕಿರ್ತೀನಲ್ಲ ಅದ್ರ ಪ್ರಾಕ್ಟೀಸನ್ನು ಮಾಡ್ಕೊಳ್ಬಹುದು. ಹಿಂದಿಂದೇ ನಾನು ಡಿಸೈನ್ಸ್ ಎಲ್ಲ ತೋರಿಸ್ಕೊಟ್ಬಿಟ್ರೆ ನಿಮಗೆ ತುಂಬಾ ಹಿಂಸೆ ಆಗಿಬಿಡುತ್ತೆ. ಇನ್ನು ಟ್ರೇಸಿಂಗ್ ಡಿಸೈನ್ಸ್ ಸ್ವಲ್ಪ ಗಂಟ್ಲು ಹಾಳಾಗಿದೆ ಫ್ರೆಂಡ್ಸ್. ಟ್ರೇಸಿಂಗ್ ಡಿಸೈನ್ಸ್ ಏನಿದೆಯಲ್ಲ ಅದನ್ನೆಲ್ಲ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಯಾವ ರೀತಿ ಈ ಡಿಸೈನ್ ಈಗ ಎಕ್ಸ್ಪೆಷಲಿ ಈಗ ಮಾಡ್ತಾ ಇರುವಂಥ ಡಿಸೈನು ಒಂದು ಪುಟ್ಟ ಡಿಸೈನ್ ಆಗ್ಬೋದು. ಇದನ್ನು ನಾವು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಕೂಡ ನಾನು ಮುಂದಿನ ವೀಡಿಯೋಸಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ಆದಷ್ಟು ನೀವು ಪ್ರಾಕ್ಟೀಸನ್ನು ಹಾರ್ಡಾಗಿ ಮಾಡಬೇಕು. ಹಾರ್ಡ್ ವರ್ಕಿಂಗ್ ಇರಬೇಕು. ಯಾವುದೇ ನಾವು ಕಲಿಬೇಕಂತಂದಾಗ ಅದ್ರ ಮೇಲೆ ನಮಗೆ ಫೋಕಸ್ ಮಾಡಿ ನಾವು ಮಾಡುವಂಥ ಕೆಲಸದ ಮೇಲೆ ತುಂಬ ಇಷ್ಟಪಟ್ಟು ಮತ್ತು ಪ್ರೀತಿಯಿಂದ ಮಾಡಿದಾಗ ಅದು ನಮಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ನೋಡಿ ಇದಿಷ್ಟು ಮಾಡಿದ್ನಲ್ಲ, ಕೊನೆಯಲ್ಲಿ ಹೇಗೆ ಬಂತು ಅಂತ ತೋರಿಸ್ತೀನಿ. ಈಗ ನೋಡಿದ್ರೆಲ್ಲ ಈ ಪುಟ್ಟ ಡಿಸೈನ್ಸ್, ಈ ಡಿಸೈನ್ ಬುಟ್ಟ ಯಾವ ರೀತಿ ಬಂದಿದೆ ಅಂತ ಇದನ್ನು ನಾವು ಸ್ಲೀವ್ಸ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಒಂದು ನೆಕ್ ಲೈನನ್ನು ಬರೆದು ಇದೇ ರೀತಿ ಬುಟ್ಟನ ಅಪ್ಲೈಯನ್ನು ಮಾಡಿಕೊಂಡು ಸುತ್ತ ಡಿಸೈನನ್ನು ಮಾಡ್ಕೊಂಡು ಹೋದ್ರೂ ನಮಗೆ ಒಳ್ಳೆ ಬ್ರೈಡಲ್ ಡಿಸೈನೇ ಆಗುತ್ತೆ. ಹಾಗಾಗಿ ಈ ವಿಡಿಯೋನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಇನ್ನೂ ಹೆಚ್ಚು ವೀಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.